ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಕರ್ನಾಟಕದಲ್ಲಿ ಅತ್ಯಂತ ಅಪರೂಪದಲ್ಲಿ ಅಪರೂಪವಾದ ಶಾರದಾ ದೇವಿಯ ದೇವಸ್ಥಾನ. ಶೃಂಗೇರಿ ಶಾರದಾಂಬೆಯ ದೇವಸ್ಥಾನಕ್ಕಿಂತ ಈ ದೇವಸ್ಥಾನಕ್ಕೆ ಹೆಚ್ಚು ಭಕ್ತರು ಬರುತ್ತಾರೆ. ದೇವರು ಇಲ್ಲ ಅನ್ನುವವರಿಗೆ ಈ ದೇವಸ್ಥಾನದಲ್ಲಿ ನೆಲೆಸಿರುವ ಶಾರದಾ ಅಮ್ಮನವರೇ ಉತ್ತರ ಕೊಡುತ್ತಾರೆ. ಸ್ನೇಹಿತರೆ, ದೇವಸ್ಥಾನದ ವಿಳಾಸ ಹೀಗಿದೆ ನೋಡಿ. ಚಿಕ್ಕಮಗಳೂರಿನಿಂದ 67 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಅಮೃತಪುರ ಹಳ್ಳಿ ಸಿಗುತ್ತೆ. ಇದೇ ಹಳ್ಳಿಯಲ್ಲಿ ನೆಲೆಸಿರುವ ಅಮೃತೇಶ್ವರ ದೇವಸ್ಥಾನ ಹಾಸನ ನಗರದಿಂದ 110 ಕಿಲೋಮೀಟರ್, ಶಿವಮೊಗ್ಗ ಜಿಲ್ಲೆಯಿಂದ 50 ಕಿಲೋಮೀಟರ್, ಹಾಗೆ ಬೆಂಗಳೂರಿನಿಂದ 140 ಕಿಲೋಮೀಟರ್, ದಾವಣಗೆರೆಯಿಂದ 115 ಕಿಲೋಮೀಟರ್ ಬರುತ್ತೆ. ಶನಿವಾರ ಭಾನುವಾರದಂದು ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಈ ದೇವಸ್ಥಾನದಲ್ಲಿ ನೆಲೆಸಿರುವುದು 2 ದೇವರು. ಒಂದು ಅಗ್ನಿ ಸಾಲಿಗ್ರಾಮ ಶಿವಲಿಂಗ, ಇನ್ನೊಂದು ಅತ್ಯಂತ ಶಕ್ತಿಶಾಲಿ ಶಾರದಾ ಅಮ್ಮನವರು. ಪ್ರತಿದಿನ ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಸಂಜೆ 6 ಗಂಟೆಯವರೆಗೆ ಬಾಗಿಲು ತೆರೆದಿರುತ್ತೆ. ಸ್ನೇಹಿತರೆ, ಶಿವ ದೇವಸ್ಥಾನದಲ್ಲಿ ಶಾರದಾ ದೇವಿ ನೆಲೆಸಿರುವುದೇ ಈ ದೇವಸ್ಥಾನದ ಅಪರೂಪದ ಸಂಗತಿ. ಈ ರೀತಿಯಾದ ಒಂದು ಅದ್ಭುತ ಪ್ರಪಂಚದಲ್ಲಿ ಯಾವ ದೇವಸ್ಥಾನದಲ್ಲೂ ನೋಡಲು ಸಾಧ್ಯವಿಲ್ಲ. ಅಗ್ನಿ ಸಾಲಿಗ್ರಾಮ ಶಿವಲಿಂಗದ ಜೊತೆ ಶಾರದಾ ದೇವಿ ನೆಲೆಸಿರೋದ್ರಿಂದ ದೇವಸ್ಥಾನವಾಗಿ ಹೊರಹೊಮ್ಮಿದೆ. 1996ರಲ್ಲಿ ಹೊಯ್ಸಳ ಸಾಮ್ರಾಜ್ಯ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿತು. ಸ್ನೇಹಿತರೆ, 1000 ವರ್ಷಗಳಿಂದ ದೇವಸ್ಥಾನದ ಒಳಗಡೆ ಇರುವಂತಹ 54 ಕಂಬಗಳು ಇಂದಿಗೂ ಕೂಡ ಫಳಫಳ ಹೊಳೆಯುತ್ತಿವೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ 250 ವಿಶೇಷ ಶಿಲ್ಪಕಲಾಕೃತಿಗಳು ಹೊಂದಿವೆ. ದೇವಸ್ಥಾನವು ಆಕಾಶದಲ್ಲಿ ಇರುವ ನಕ್ಷತ್ರದ ರೀತಿಯಲ್ಲಿ ನಿರ್ಮಾಣವಾಗಿದೆ. ಈ ದೇವಸ್ಥಾನವು ಸ್ವಾತಿ ನಕ್ಷತ್ರವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪುರಾವೆಗಳಲ್ಲಿ ಹೇಳಲಾಗಿದೆ. ದೇವಸ್ಥಾನದಲ್ಲಿರುವ ಶಿವಲಿಂಗವನ್ನು ನೇಪಾಳದ ಗಂಡಕಿ ರಿವರ್ ನಲ್ಲಿ ಸಿಕ್ಕಿರುವ ಅಗ್ನಿ ಸಾಲಿಗ್ರಾಮದ ಶಿಲೆಯಲ್ಲಿ ನಿರ್ಮಿಸಲಾಗಿದೆ. ಇಂದಿಗೂ ಸಹ ನೇಪಾಳ ದೇಶದ ಗಂಡಕಿ ನದಿಯಲ್ಲಿ ಅಗ್ನಿ ಸಾಲಿಗ್ರಾಮ ಶಿಲೆಗಳು ಕಂಡುಬರುತ್ತವೆ. ಭಾರತ ದೇಶದಲ್ಲಿ ಇರುವುದು ಕೇವಲ 6 ಸಾಲಿಗ್ರಾಮ ಶಿವಲಿಂಗಗಳು. ಕರ್ನಾಟಕ ರಾಜ್ಯದಲ್ಲಿ ಇರುವ ಏಕೈಕ ಸಾಲಿಗ್ರಾಮ ಶಿವಲಿಂಗ ಈ ಅಮೃತೇಶ್ವರ ಶಿವಲಿಂಗ. 1000 ವರ್ಷಗಳ ಹಿಂದೆ ಮಕರ ಸಂಕ್ರಾಂತಿಯ ದಿನದಂದು ಈ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಆದ ಕಾರಣ ಕೇವಲ ಮಕರ ಸಂಕ್ರಾಂತಿಯ ದಿನದಂದು ಮಾತ್ರ ಸೂರ್ಯನ ಕಿರಣ ನೇರವಾಗಿ ಶಿವಲಿಂಗದ ಮೇಲೆ ಸ್ಪರ್ಶಿಸುತ್ತೆ. ಮಕರ ಸಂಕ್ರಾಂತಿಯ ದಿನದಂದು ಬಿಟ್ಟರೆ ಯಾವ ಬೇರೆ ದಿನದಲ್ಲೂ ಸೂರ್ಯನ ಬೆಳಕು ಲಿಂಗದ ಮೇಲೆ ಸ್ಪರ್ಶಿಸುವುದಿಲ್ಲ. ಈ ಪವಾಡಕ್ಕೆ ಯಾವುದೇ ಉತ್ತರವಿಲ್ಲ. ಇಲ್ಲಿ ನಡೆಯುತ್ತಿರುವುದು ಕೇವಲ ಪರಮಾತ್ಮನ ಶಕ್ತಿ ಮಾತ್ರ. ಸಂಕ್ರಾಂತಿ ಹಬ್ಬದಂದು ಸುಮಾರು 7 ಲಕ್ಷಕ್ಕೂ ಅಧಿಕ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಗರ್ಭಗುಡಿಯಲ್ಲಿರುವ ನಂದಾದೀಪ ಸುಮಾರು 100 ವರ್ಷಗಳಿಂದ ಬೆಳಗಲು ಆರಂಭವಾಗಿದ್ದು ಇಂದಿಗೂ ಆರದೆ ಬೆಳಗುತ್ತಾ ಇದೆ. ಹಾಗೆ ಇದೇ ದೇವಸ್ಥಾನದಲ್ಲಿ ಇನ್ನೊಂದು ಗರ್ಭಗುಡಿಯಲ್ಲಿ ನೆಲೆಸಿರುವುದು ಅತ್ಯಂತ ಶಕ್ತಿಶಾಲಿ ಶಾರದಾ ಅಮ್ಮನವರು. ಶಾರದಾ ದೇವಿಯ ಶಿಲೆ ಸಂಪೂರ್ಣವಾಗಿ ಸಾಲಿಗ್ರಾಮ ಶಿಲೆಯಿಂದ ಕೆತ್ತನೆ ಮಾಡಲಾಗಿದೆ. ಸಾಮಾನ್ಯವಾಗಿ ಬೇರೆಲ್ಲ ದೇವಸ್ಥಾನಗಳಲ್ಲಿ ಶಾರದಾ ದೇವಿಯ ಕೈಯಲ್ಲಿ ವೀಣೆ ಇರುತ್ತದೆ. ಆದರೆ ಅಮೃತೇಶ್ವರ ದೇವಸ್ಥಾನದಲ್ಲಿ ಶಾರದಾಂಬೆಯ ಕೈಯಲ್ಲಿ ವೀಣೆಯ ಬದಲಾಗಿ ಅಂಕುಶವನ್ನ ನೋಡಬಹುದು. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಬಂದು ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡುವವರ ಸಂಖ್ಯೆ ತುಂಬಾ ದೊಡ್ಡದು. ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋಕೆ ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕಿಂತ 2 ಪಟ್ಟು ಹೆಚ್ಚು ಭಕ್ತರು ಈ ಅಮೃತೇಶ್ವರಿ ಶಾರದಾಂಬೆಯ ದೇವಸ್ಥಾನಕ್ಕೆ ಬರುತ್ತಾರೆ. ಅಮೃತೇಶ್ವರ ಶಾರದಾಂಬೆಯ ದೇವಸ್ಥಾನಕ್ಕೆ ಬಂದು ಅಕ್ಷರ ಅಭ್ಯಾಸ ಮಾಡಿಸಿ ಅಗ್ನಿ ಸಾಲಿಗ್ರಾಮ ಶಿವಲಿಂಗವನ್ನು ದರ್ಶನ ಮಾಡಿದ್ರೆ ಜೀವನದಲ್ಲಿ ಒಳ್ಳೆ ಯಶಸ್ಸು ಸಿಗುತ್ತದೆ ಎಂದು ಭಕ್ತರ ನಂಬಿಕೆ. ಸಂಗೀತ ಕಲಿಯಬೇಕು ಎಂಬುವ ಮಕ್ಕಳು ಅಮೃತೇಶ್ವರದ ಶಾರದಾಂಬೆಯ ದೇವಸ್ಥಾನದ ದರ್ಶನವನ್ನು ಮಾಡಿದ್ರೆ ಸಂಗೀತ ವಿದ್ಯೆ ಒಲಿಯುತ್ತೆ ಎಂದು ಹೇಳುತ್ತಾರೆ. ಅಕ್ಷರ ಅಭ್ಯಾಸಕ್ಕೆ ಬರುವಂತಹ ಮಕ್ಕಳಿಗೆ ಶಾರದಾಂಬೆಯ ಸನ್ನಿಧಿಯಲ್ಲಿ ಶಾರದಾಂಬೆಯ ಪ್ರಸಾದ ರೂಪದಲ್ಲಿ ನೀಡುವ ಕುಂಕುಮದಿಂದ ಮಕ್ಕಳ ನಾಲಿಗೆಯ ಮೇಲೆ ಓಂಕಾರವನ್ನು ಬರೆಯುತ್ತಾರೆ. ಮಕ್ಕಳ ನಾಲಿಗೆಯ ಮೇಲೆ ಕುಂಕುಮದಿಂದ ಓಂಕಾರವನ್ನು ಬರೆದ ನಂತರ ಮಕ್ಕಳಲ್ಲಿ ಬದಲಾವಣೆ ಕಂಡು ಬರುತ್ತದೆ ಎಂದು ಹೇಳುತ್ತಾರೆ.
ಪ್ರಪಂಚದಲ್ಲಿ ಮಕ್ಕಳ ನಾಲಿಗೆಯ ಮೇಲೆ ಕುಂಕುಮದಿಂದ ಓಂಕಾರ ಬರೆಯುವಂತಹ ಏಕೈಕ ದೇವಸ್ಥಾನ ಅಮೃತೇಶ್ವರ ದೇವಸ್ಥಾನ. ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತುತ್ತಿಲ್ಲ, ಮಕ್ಕಳಿಗೆ ನೆನಪಿನ ಶಕ್ತಿ ಬರುತ್ತಿಲ್ಲ ಎನ್ನುವವರು ಕೂಡ ನಾಲಿಗೆಯ ಮೇಲೆ ಓಂಕಾರವನ್ನು ಬರೆಸುತ್ತಾರೆ. 2014ರಲ್ಲಿ ನಡೆದ ಒಂದು ಸರ್ವೆಯಲ್ಲಿ ಮಕ್ಕಳು ಅತ್ಯಂತ ಬುದ್ಧಿಶಾಲಿ ಆಗಿರುವುದರ ಬಗ್ಗೆ ಮಾಹಿತಿ ಬಂದಿದೆ. ಮಕ್ಕಳು ಶಾರದಾಂಬೆಯ ದರ್ಶನ ಮಾಡಿಕೊಂಡು ಹೋದ ಮೇಲೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡಿರುವ ಬಗ್ಗೆ ದೃಢವಾಗಿದೆ. ಸ್ನೇಹಿತರೆ, ಅಮೃತೇಶ್ವರ ದೇವಸ್ಥಾನದ ಬಗ್ಗೆನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.